ನುಡಿಯಬೇಕಾಗಿ ಪ್ರಾಂಶುಪಾಲರಾದ ಡಾಕ್ಟರ್ ಎನ್.ಆರ್. ಹಿರೇಮಠ ಸರ್ ಅವರನ್ನು ಕೋರಿಕೊಳ್ಳುತ್ತೇನೆ. Good afternoon, everybody. ನಚೋರಹಾರ್ಯಂ ನಚರಾಜಹಾರ್ಯಂ ನರಾತೃಭಾಜ್ಯಂ ವ್ಯಯಕ್ರತೆ ವರ್ಧತ್ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಒಂದು ಸುಭಾಷಿತ ಹೇಳ್ತಾನೆ. ಅದು ಸಂಪತ್ತಿನ ಕುರಿತಾಗಿ. ನಾವು ಎಲ್ಲ ಸಂಪತ್ತನ್ನ ಮಾಡ್ತಾ ಇದ್ದೀವಿ, ಪೇರೆಂಟ್ಸ್ ಕೂಡ ಸಂಪತ್ತನ್ನ ಮಾಡ್ತಾ ಇದ್ರಿ, ದುಡಿತಾ ಇದ್ದೀರಿ, ಕಷ್ಟಪಟ್ಟು ಗಳಿಸ್ತಾ ಇದ್ದೀರಿ. ನಮ್ಮ ಮಕ್ಕಳಿಗಾಗಿ ಸಂಪತ್ತನ್ನ ಮಾಡೋಣ ಅಂತ ಮಾಡ್ತಾ ಇರ್ತೀವಿ. ಆದ್ರೆ ಮಕ್ಕಳಿಗೆ ಯಾವ ರೀತಿ ಸಂಪತ್ತನ್ನ ನಾವು ಕೊಡ್ಬೇಕು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ ಕೆಲವೊಂದ್ಸರಿ. ಯಾವ ಸಂಪತ್ತನ್ನ ಕೊಡ್ಬೇಕು ಅಂತಂದ್ರೆ ನಚೋರಹಾರ್ಯಂ, ಯಾವ ಕಳ್ಳನು ಕೂಡ ಕಳ್ಳತನ ಮಾಡಕ್ ಆಗ್ಬಾರ್ದು ಅಂತ ಸಂಪತ್ತನ್ನ ಕೊಡ್ಬೇಕಂತ. ನಚರಾಜಹಾರ್ಯಂ, ನಚರಾಜಹಾರ್ಯಂ ಅಂತ ರಾಜ ಕಿತ್ಕೊಳ್ಳೋದಾಗ್ಲಿ, ಈಗಿನ ಕಾಲದಲ್ಲಿ ಟ್ಯಾಕ್ಸ್ ಹಾಕ್ತಾರೆ ಜಾಸ್ತಿ ಸಂಪತ್ತನ್ನ ಗಳಿಸ್ಕೊಂಡ್ರೆ, ಆತರ ಟ್ಯಾಕ್ಸ್ ಹಾಕಕ್ಕೂ ಆಗಿರಬಾರ್ದು ಅಂತ ಸಂಪತ್ತನ್ನ ಕೊಡಿಸ್ಬೇಕಂತೆ. ನಭಾತೃಭಾಜ್ಯಂ, ಯಾವ ಸಹೋದರರು ಕೂಡ ಪಾಲ್ ಕೇಳಕ್ ಬರಬಾರ್ದು ಅದರಲ್ಲಿ, ಅಂತ ಸಂಪತ್ತನ್ನ ಕೊಡ್ಬೇಕಂತೆ. ಹಾಗೆ ಹೇಳ್ತಾರೆ ವ್ಯಯಕ್ರತೆ ವರ್ಧತ್ ಏವ ನಿತ್ಯಂ, ಖರ್ಚು ಮಾಡಿದಷ್ಟು ಜಾಸ್ತಿ ಆಗ್ತಾ ಇರ್ಬೇಕಂತೆ, ಅಂತ ಸಂಪತ್ತನ್ನ ಕೊಡ್ಬೇಕಂತೆ. ಹಾಗಾದ್ರೆ ಆ ಸಂಪತ್ತು ಯಾವುದು ಅಂತಂದ್ರೆ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಎಲ್ಲ ಸಂಪತ್ತುಗಳಲ್ಲಿ ವಿದ್ಯೆ ಅನ್ನತಕ್ಕಂಥ ಸಂಪತ್ತು ಅಷ್ಟೊಂದು ತುಂಬಾ ಮುಖ್ಯವಾಗಿರ್ತದೆ. ಅಂತ ಸಂಪತ್ತನ್ನ ನಮ್ಮ ಮಕ್ಕಳಿಗೆ ಕೊಡ್ಬೇಕು. ಅದಕ್ಕೆ ಕೆಲವರು ಹೇಳ್ತಾರೆ ಮಕ್ಕಳಿಗಾಗಿ ಸಂಪತ್ತನ್ನ ಮಾಡಕ್ ಹೋಗ್ಬೇಡಿ, ಮಕ್ಕಳನ್ನೇ ಸಂಪತ್ತನ್ನಾಗಿ ಮಾಡಿ. ನಾವು ಮಕ್ಕಳನ್ನ ಬಿಟ್ಬಿಡ್ತೀವಿ, ಮಕ್ಕಳಿಗಾಗಿ ಸಂಪತ್ತನ್ನ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ನಾವು ಸಂಪತ್ತನ್ನ ಮಾಡಿ ಗಳಿಸಿ ಇಡೋ ಹೊತ್ತಿಗೆ ಮಕ್ಕಳು ಇನ್ನೇನೋ ಹೋಗ್ಬಿಟ್ಟಿರ್ತವೆ ಅಲ್ವಾ? ಸೊ ಅದಕ್ಕೇನೆ ಮಕ್ಕಳನ್ನ ಸಂಪತ್ತನ್ನಾಗಿ ಮಾಡ್ಬೇಕು ಅಂತಂದ್ರೆ ಮಕ್ಕಳಿಗೆ ಅಂತ ವಿದ್ಯೆಯನ್ನ ಕೊಡ್ಬೇಕು. ನಾವು ಸಂಪತ್ತ ಮಾಡಿಟ್ರು ಯಾರು ಕಿತ್ಕೊಂಡು ಹೋಗ್ಬೋದು, ಆದ್ರೆ ಅವ್ರು ಚೆನ್ನಾಗಿರತಕ್ಕಂಥ ವಿದ್ಯೆಯನ್ನ ಕೊಟ್ಬಿಟ್ರೆ ಜಗತ್ತಿನ ಯಾವ ಮೂಲೆಯಲ್ಲಿ ಕೂಡ ಅವ್ರು ಬದುಕೊಳ್ತಾ ಇರ್ತಾರೆ. ಅದಕ್ಕೆ ಸರ್ವಜ್ಞ ಕೂಡ ಒಂದ್ ಮಾತು ಹೇಳ್ತಾನೆ, ವಿದ್ಯೆ ಕಲಿಸದ ತಂದೆ ಬುದ್ಧಿ ಕೊಡದ ಗುರು, ಬಿದ್ದಿರುಳು ಬಂದು ನೋಡದ ತಾಯಿ, ಇವರು ಶುದ್ಧ ವೇರಿಗಳಿಂದ ಸರ್ವಜ್ಞ. ತುಂಬಾ ಸಿಂಪಲ್, ಮೂರು ಲೈನ್ ಅಲ್ಲಿ ಹೇಳ್ತಾನೆ. ವಿದ್ಯೆ ಕಲಿಸದ ತಂದೆ ಅಂದ್ರೆ ಬದುಕೋದನ್ನ ಕಲಿಸ್ಕೊಡದೇ ಇರ್ತಕ್ಕಂಥ ತಂದೆ, ಬುದ್ಧಿ ಕೊಡದ ಗುರು, ನಾವು ಸರಿಯಾಗಿ ಪಾಠ ಮಾಡ್ಲಿಲ್ಲ, ಮಕ್ಕಳಿಗೆ ಬುದ್ಧಿ ಕೊಡ್ಲಿಲ್ಲ ಅಂದ್ರೆ ಅಂತವ್ರು, ಬಿದ್ದಿರಲು ಬಂದು ನೋಡದ ತಾಯಿ, ಮಕ್ಕಳು ಬಿದ್ದರೂ ಕೂಡ ಏನಾಯ್ತು ಯಾಕೆ ಅಂತ ಬಂದು ನೋಡದೇ ಇರ್ತಕ್ಕಂಥ ತಾಯಿ. ಈ 3 ಜನನು ವೈರಿಗಳಂತೆ. ಯಾರಿಗೆ? ಮಕ್ಕಳಿಗೆ. ಸೊ ಹಾಗಾಗಿ ಇಲ್ಲಿ 3 ಜನರ ಮೇಲೂ ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ನಾವಿಲ್ಲಿ ಮಿಸ್ ಆಗಿ ಪೇರೆಂಟ್ಸ್ ಮೀಟಿಂಗ್ ಅಂತ ಹಾಕ್ಬಿಟ್ವಿ. ಆಕ್ಚುಲಿ 3 ಜನದ್ದು ಮೀಟಿಂಗ್ ಇದೆ ಇಲ್ಲಿ. ಪೇರೆಂಟ್ಸು ಇದ್ದಾರೆ, ಸ್ಟೂಡೆಂಟ್ಸು ಇದ್ದಾರೆ, ಟೀಚರ್ಸು ಇದೀವಿ. ಸೊ ಈ 3 ಜನಕ್ಕೂ ಒಂದೊಂಥರ ರೆಸ್ಪಾನ್ಸಿಬಿಲಿಟಿ ಇರ್ತದೆ, ಒಂಥರ ಟ್ರಯಾಂಗಲ್ ಇದು. ಒಂದ್ ಮಗು ಸಕ್ಸಸ್ಫುಲ್ ಆಗಿ ಜೀವನದಲ್ಲಿ ಮುಂದೆ ಬರಬೇಕು, ದೊಡ್ಡ ಸಾಧನೆ ಮಾಡಬೇಕು, ಹೆಸರು ಗಳಿಸ್ಬೇಕು ಅಂದ್ರೆ 3 ಜನದ ಕರ್ತವ್ಯ ತುಂಬಾ ಮುಖ್ಯವಾಗಿರ್ತದೆ. ಒಂದು ಟೀಚರ್ಸ್, ಇನ್ನೊಂದು ಪೇರೆಂಟ್ಸ್, ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ಈಗ ಸರಿಯಾಗಿರ್ತಕ್ಕಂಥ